ಹೊರಗಡೆ ಒಂದಷ್ಟು ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡೋದು, ನಿಮ್ಮ ಪರ್ಸ್ನಲ್ ವಿಚಾರಗಳನ್ನು, ಹಳೆ ವಿಚಾರಗಳನ್ನು ಎತ್ತಿ ತಂದು ಅದನ್ನು ಟ್ರೋಲ್, ಏನು ವಿಡಿಯೋ ಎಲ್ಲ ಹೊರಗಡೆ ಬಂದಿತ್ತು ಅದನ್ನು ಟ್ರೋಲ್ ಮಾಡೋದು ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಸೊ ನೀವು ಟ್ರೋಲರ್ಸಿಗೆ ಅಥವಾ ನಿಮ್ಮ ವೈಯಕ್ತಿಕ ವಿಚಾರವನ್ನು ಜಾಸ್ತಿ ಮಾತಾಡೋರಿಗೆ, ಅದನ್ನು ಹೈಲೈಟ್ ಮಾಡೋರಿಗೆ ಏನು ಹೇಳ್ತೀರಿ ಅಂತ? ಟ್ರೋಲ್ ಮಾಡಿದ್ರು ಏನು ಸಿಕ್ತೀಗ? ನಾವೇನು ಗೆಲ್ಲಬೇಕು, ನಮ್ಮ ವ್ಯಕ್ತಿತ್ವಗಳನ್ನು ಏನು ತೋರಿಸ್ಬೇಕಿತ್ತು, ನಾವು ಯಾರಿಂದ ಚಪ್ಪಾಳೆ ತಗೋಬೇಕಿತ್ತು, ಇಡೀ ಸೀಸನ್ದು ನಾವು ತಗೊಂಡು ಬಂದಾಯಿತು. ಟ್ರೋಲರ್ಸ್ ಮಾಡಿ ಏನು ಪ್ರಯೋಜನ ಆಯಿತು ಅವ್ರಿಗೆ? ಒಂದು. ಎರಡನೇದು, ನಮ್ಮ ಹೆಸರು ಹಾಳು ಮಾಡೋದಕ್ಕೆ ಇವತ್ತಿಂದ ಅಲ್ಲ, ಲಾಸ್ಟ್ ಡಿಸೆಂಬರ್ ಕೂಡ ನನ್ನ ಹೆಸರನ್ನ ಹಾಳು ಮಾಡೋದಕ್ಕೆ ಒಂದು ಭಾಳ ದೊಡ್ಡ ಪಿತೂರಿ ನಡೆದಿತ್ತು. ಅದು ಮಾಧ್ಯಮದಲ್ಲಿ ಭಾಳ ಸುದ್ದಿ ಕೂಡ ಮಾಡಿತ್ತು. ಯಾರೂ ಕೇರ್ ಮಾಡಲಿಲ್ಲ. ಬಿಕಾಸ್ ಜನಗಳು ಇವತ್ತು ಸೋಷಲ್ ಮೀಡಿಯಾ ಯುಗದಲ್ಲಿ ಫೂಲ್ಸ್ ಅಲ್ಲ ಯಾರು. ಯಾವ ವ್ಯಕ್ತಿ ಏನು ಮಾಡಬಲ್ಲ, ಅವನ ಜರ್ನಿ ಏನು ಆಲ್ರೆಡಿ ತಿಳ್ಕೊಂಡಿರ್ತಾರೆ. ಸುಮ್ಮನೆ ಯಾರೋ ಒಬ್ಬರು ಟ್ರೋಲ್ ಮಾಡಿದ್ರೆ ಕ್ಲೀನಾಗಿ ಗೊತ್ತಾಗುತ್ತೆ ಇದವರ ಹೆಸರು ಹಾಳು ಮಾಡೋದಕ್ಕೆ ಮಾಡ್ತಾ ಇರೋದು ಅಂತ. ಸೊ ಈಗ ಮಾಫಿಯಾ, PR ಮಾಫಿಯಾ ಶುರು ಆಗಿದೆ ಅಂತೆ. ಯಾರನ್ನೋ ಬೆಳೆಸೋ ಬರದಲ್ಲಿ ಇನ್ನೊಬ್ಬರನ್ನ ಫೇಕ್ ID ಮಾಡಿಕೊಂಡು ಅವರ ತೇಜೋದಯ ಮಾಡೋದೆಲ್ಲ ಭಾಳ ಶುರು ಆಗಿದೆ. ಅದ್ರ ಬಗ್ಗೆ ಈಗ ಕಾನೂನು ಕೂಡ ಒಂದು ಬಹುಶಃ ಅದ್ರ ಬಗ್ಗೆ ಬೇಗ ಆ್ಯಕ್ಷನ್ ತಗೊಳ್ತಾರೆ. ಈ ರೀತಿ ಒಬ್ಬರ ಹೆಸರು ಹಾಳು ಮಾಡೋದು, ಬ್ಯಾಡ್ ಕಮೆಂಟ್ಸ್ ಮಾಡೋದು ಆಲ್ರೆಡಿ ರಮ್ಯಾ ಮೇಡಮ್ ಅವರು ಮಾಡಿದ್ದಾರೆ ಅಂತೆ. ಈಗ ನಾವು ಕೂಡ ಅದೇ ಕಂಪ್ಲೇಂಟ್ ಎಲ್ಲರೂ ಮಾಡಬೇಕು ಅಂತ ಇದ್ದೀವಿ. ಇವ್ರ ಬಗ್ಗೆ ಒಂದು ಇಂಥವ್ರನ್ನೆಲ್ಲ ಸ್ವಲ್ಪ ಮೀಡಿಯಾದ ಮುಂದೆ ಶಿಕ್ಷೆ ಆದಾಗ ನೆಕ್ಸ್ಟ್ ಇನ್ನು ಮುಂದೆ ಬರೋ ಜನ್ರೇಷನ್ಗಳಿಗೆ ಭಾಳ ಒಳ್ಳೆಯದು. ಯಾಕಂದರೆ ಇದ್ರ ಬಗ್ಗೆ ನಾವೇ ಆ್ಯಕ್ಷನ್ ತಗೊಳ್ಬೇಕು ಅಂತ ಇದ್ದೀವಿ. ಯಾಕಂದರೆ ನಿಮ್ಮ ಪರ್ಸ್ನಲ್ ಲೈಫ್ ಯಾವುದೋ ಸಾರ್ವಜನಿಕ ವಿಚಾರನೂ ಅಲ್ಲ, ಅದು ಕೆಲವರು ತುಂಬ ಪ್ರೈವೇಟಾಗಿ ಇಟ್ಕೋಬೇಕು ಅಂತ ಇರ್ತಾರೆ. ಈ ರೀತಿ ಆದಾಗ ನೀವೇನು ಹೇಳ್ತೀರಿ? ಕ್ಯಾರೇ ಮಾಡಲ್ಲ ಮೇಡಮ್. ನಮ್ಮ ಆ್ಯಟಿಟ್ಯೂಡಿಗೆ ನೋಡಿದ್ರಿ ಶೋ ಅಲ್ಲಿ, ಒಂಟಿ ಸಲಗ, ಒನ್ ಮ್ಯಾನ್ ಆರ್ಮಿ, ಕ್ಯಾರೇ ಮಾಡಲ್ಲ. ನಮ್ಮನ್ನು ಪ್ರೀತಿಸೋ ಇಷ್ಟು ಜನ ಇರಬೇಕಾದ್ರೆ ಒಂದು 2-3 ಇಂಥ ಮಾನಸಿಕ ಅಸ್ವಸ್ಥರು ಸೋಷಲ್ ಮೀಡಿಯಾ ಇವತ್ತು ಭಾಳ ಈಸಿ, ಇಂಟರ್ನೆಟ್ ರೀಚಬಲ್ ಅಂತ ಹಾಕಿದ್ರೆ ನಾನು ಇಷ್ಟು ಜನದ ಪ್ರೀತಿನ ನೋಡಲ್ಲ ಅಥವಾ ಈ ಮಾನಸಿಕ ಅಸ್ವಸ್ಥರನ್ನ ನೋಡಲ್ಲ. ಕ್ಯಾರೇ ಮಾಡಲ್ಲ ಮ್ಯಾಮ್. ಸೊ ಟ್ರೋಲರ್ಸಿಗೆಲ್ಲ ಏನು ವಾರ್ನಿಂಗ್ ಕೊಡ್ತೀರಿ, ಅಥವಾ ಇನ್ನು ನೆಕ್ಸ್ಟ್ ನಿಮ್ಮ ಬಗ್ಗೆ ನೆಗೆಟಿವ್ ಟ್ರೋಲ್ ಮಾಡೋರಿಗೆ ಸೊ ಏನು ಒಂದು ವಾರ್ನಿಂಗ್ ಹೇಳ್ತೀರಿ ನೀವು, ಅಥವಾ ಏನು ಮೆಸೇಜ್ ಹೇಳ್ತೀರಿ ಅವರಿಗೆ ಅಂತ ಇನ್ನು ಮುಂದೆ ಮಾಡೋರಿಗೆ? ನಾನು ಬೇರೆ ಚಾನಲಲ್ಲಿ ಹೇಳಿದ್ದೀನಿ, ಒಂದು ಸಾಧಕನ ಊರಲ್ಲಿ, ಇದು ಭಾಳ ದೊಡ್ಡವರು, ರಜನಿಕಾಂತ್ ಸರ್ ಅವರೊಂದು ವೇದಿಕೆ ಮೇಲೆ ಹೇಳ್ತಾರೆ, ಒಂದು ಊರು ಅಂತ ಅಂದಮೇಲೆ ಸುಳ್ಳು ಹೇಳ್ದಿರೋ ನಾಲ್ಗೇನೂ ಇಲ್ಲ, ಬೊಗಳ್ದಿರೋ ನಾಯಿಗಳು ಇಲ್ಲ, ಇದು ಎರಡು ಇಲ್ದಿರೋ ಊರೇ ಇಲ್ಲ ಅಂತ. ಸೊ ಹಾಗಾಗಿ ನಾವು ಕೆಲವರು ಸಾಧಕರಾಗೋಕ್ಕೆ ಇಷ್ಟಪಡ್ತಾರೆ, ಕೆಲವರಿಂತ ನೀಚರಾಗೋಕ್ಕೆ ಇಷ್ಟಪಡ್ತಾರೆ, ಕೆಲವರು ಮನೆ ಉದ್ಧಾರ ಮಾಡೋವಂಥ ಕೆಲಸ ಮಾಡ್ತಾರೆ, ಇನ್ನು ಕೆಲವರು ಮನೆ ಹಾಳು ಮಾಡ್ಕೊಳ್ಳೋವಂಥ ಕೆಲಸ ಮಾಡ್ತಾರೆ. ಸೊ ನಾನು ಅದನ್ನೇ ರಜನಿಕಾಂತ್ ಸರ್ ಅವ್ರ ಮಾತನ್ನ ಭಾಳ ಪಾಲಿಸ್ತೀನಿ. ಒಂದು ಊರು ಅಂತ ಇದ್ಮೇಲೆ ಆ ಸುಳ್ಳು ಹೇಳ್ದಿರೋ ಬಾಯಿನೂ ಇಲ್ಲ, ಬೊಗಳ್ದಿರೋ ನಾಯಿಗಳು ಇಲ್ಲ, ಅದು ಎರಡು ಇಲ್ದಿರೋ ಊರೂ ಇಲ್ಲ. ಸೊ ಹಾಗಾಗಿ ನಾವು ಎಲ್ಲಿಗೆ ಹೋಗಬೇಕು, ಯಾರಿಂದ ಚಪ್ಪಾಳೆ ತಗೊಳ್ಬೇಕು, ಆ ಚಪ್ಪಾಳೆ ತಗೊಂಡು ನಾವು ಹೋಗ್ತಾ ಇರ್ತೀವಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಹೆಸರು ಬದಲಾಯಿಸ್ಕೊಂಡಿದ್ಯಾಕೆ? ಜೊತೆಗೆ ನೀವು ಮಂಗಳೂರಿನವರ, ಕೊಡಗಿನವರ ಅಂಥೇಳಿ ತುಂಬ ಜನ ಕೇಳ್ತಾರೆ. ಬಿಕಾಸ್ ನಿಮ್ಮ ಮುಂಚೆ ಹೆಸರಿದ್ದಿದ್ದು ನೋಡಿ, ಮತ್ತು ಈಗ ನೀವು ಅಲ್ಲೂ ಹೇಳ್ತೀರಿ, ಒಂದು ಕಡೆ ಹೇಳಿದಿರಿ ನಾನು ಕೊಡಗಿನವನು ಅಂತ, ಒಂದು ಕಡೆ ಹೇಳಿದಿರಿ ಮಂಗಳೂರಿನವನು ಅಂತ. ಸೊ ಇದಕ್ಕೆ ಏನು ಕ್ಲಾರಿಟಿ ಕೊಡ್ತೀವಿ? ನಾನು ಆ್ಯಕ್ಚುಲಿ ನನ್ನ ತಂದೆ ತಾಯಿಗಳೆಲ್ಲ ದಕ್ಷಿಣ ಕನ್ನಡದವರೇ. ಸೊ ನಾನು ಹುಟ್ಟಿದ್ದು ಬಂಟ್ವಾಳ ಅಂತ. ಬಟ್ ನಮ್ಮ ತಂದೆ ಮತ್ತು ನನ್ನ ತಂದೆ ಎಲ್ಲ ಕೃಷಿಕರಾಗಿದ್ದಾರೆ ಕೊಡಗಲ್ಲಿ. ಅವರು ಅಲ್ಲಿ ಜಾಗ ತಗೊಂಡು ಕಾಫಿ ಬೆಳೆಗಾರರಾಗಿ ಇಲ್ಲೇ ಸೆಟ್ಲಾಗಿದ್ದಾರೆ. ಸೊ ನನಗೆ ಮನೆ ಮಂಗಳೂರಲ್ಲೂ ಇದೆ, ಕೊಡಗಲ್ಲೂ ಇದೆ. ಸೊ ಓಡಾಡ್ತಾ ಇರ್ತೀವಿ ನಾವು. ಸೊ ನಾನು ಓದಿದ್ದು ಬೆಳೆದಿದ್ದೆಲ್ಲ ಕೊಡಗಿನ ಕೊಡ್ಲಿಪೇಟೆ ಅನ್ನೋ ಊರಲ್ಲಿ. ಸೊ ಇನ್ನು ಹೆಸರಿಗೆ ಬರೋದಾದರೆ ನನ್ನ ಜನನ ನಾಮ ಚರಿತ್ ಅಂತ. ಸೊ ನಾವು ಇಂಡಸ್ಟ್ರಿಯಲ್ಲಿ ಯಾವಾಗ ಒಂದು ಬೆಳಿಬೇಕಾದ್ರೆ ಈ ನಮ್ಮ ದಕ್ಷಿಣ ಕನ್ನಡದಲ್ಲಿ ಜಾತಕ ಹೆಸರೆಲ್ಲ ತೋರಿಸೋದೊಂದು ಕ್ರಮ ಇದೆ. ಹಾಗೆ ತೋರಿಸ್ಬೇಕಾದ್ರೆ ನನ್ನ ಹೆಸರು ಯಾವುದು ಸೂಕ್ತವಾಗಿ ಬರಲ್ಲ ಅಂತ ಹೇಳಿದರು. ನಂತರ ಯಾವುದು ಹೆಸರು ನೀವು ಸಜೆಸ್ಟ್ ಮಾಡಿ ಅಂತ ಹೇಳಿದಾಗ, ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಇದ್ದರೆ ಹೇಳಿ ನೋಡೋಣ ಅಂತ ಹೇಳಿದಾಗ, ನಾನೊಂದು 2 ಹೆಸರು ಕೊಟ್ಟಿರ್ತೀನಿ. ಒಂದು ಲವ್ಲವಿಕೆ, ಭಾಳ ಪ್ರಸಿದ್ಧಿ ಸಿಕ್ಕಿದ್ದು ನನಗೆ, ಲಕ್ಕಿ ಅಂತ ನನ್ನ ಮೊದಲನೇ ಧಾರಾವಾಹಿ. ಮತ್ತು 2ನೇ ಧಾರಾವಾಹಿ ಪ್ರಸಿದ್ಧಿ ಸಿಕ್ಕಿದ್ದು ಧ್ರುವಂತ್ ಅಂತ. ಸೊ ಧ್ರುವಂತ್ ಲಕ್ಕಿ ಅಂತ ಹೇಳಿದಾಗ, ಧ್ರುವಂತ್ ನೋಡಿದಾಗ ಭಾಳ ಸೂಕ್ತವಾಗಿ ಬರುತ್ತೆ ಅಂತ ಹೇಳಿದ್ರು. ಸೊ ಅದನ್ನು ಆ ಹೆಸರನ್ನೇ ಇಟ್ಕೊಳ್ತೀನಿ. ಮತ್ತು ಅದನ್ನು ಚೇಂಜಿಂಗ್ ಪ್ರೋಸೆಸ್ಸಲ್ಲಿದ್ದೆ. ಬಿಗ್ ಬಾಸ್ಗಿಂತ ಬರೋದಕ್ಕಿಂತ ಮುಂಚೆ ನನ್ನ ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ನ್ಯೂಸ್ ಪೇಪರಲ್ಲೆಲ್ಲ ಹಾಕ್ಸಾಗಿತ್ತು. ಮತ್ತು ಇದಕ್ಕೆ ಲೀಗಲ್ ಡಾಕ್ಯುಮೆಂಟ್ಸಿಗೆ ಮಾಡೋವಂಥದ್ದು ಅದರಲ್ಲಿ ಇದು ಬಂತು. ಮತ್ತು ಬಿಗ್ ಬಾಸ್ಗೆ ಅದೇ ಹೆಸರು ಕೊಟ್ಟೆ. ಸೊ ಅದಕ್ಕೆ ಬೇರೆ ಯಾವುದು ಕಾರಣಗಳು ಇಲ್ಲ.
ಬೇರೆ ಇವ್ರು ಏನು ಈಗ ಪಬ್ಲಿಸಿಟಿಗೆ ಏನೇನೆಲ್ಲ ತಮ್ಮ ಮನೆಯ ಊಟ ಪಡ್ಕೊಳ್ಳೋದಕ್ಕೆ ಏನು ಎಲ್ಲ ಸ್ಟಂಟ್ಗಳು ಮಾಡ್ತಾ ಇದ್ದಾರೆ, ಅದೆಲ್ಲ ಏನೂ ಇಲ್ಲ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.